ನನಗೆ ತುಂಬಾ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತೇನೆ, ನನ್ನ ಕೈಯಿಂದ ಆಗುದಿಲ್ಲ ಏನು ಅಂತ. ನಮ್ಮ ಅವರೊಳಗೆ ಸಹ ನನಗೆ ತುಂಬಾ ಬೇಜಾರಾಗ್ತದೆ. ನನ್ನ ಅಪ್ಪ ಯಾರಂತ ನೋಡಿ ಎಂತ ಅಂತ ಹೇಳಿ ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ. ಇವರ ದುಡ್ಡು ಯಾರಿಗೆ ಬೇಡ. ಅವಳ ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ. ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದು ಇಲ್ಲಿ ಕುತ್ಕೊಳ್ತಾಳೆ. ಜಗನ್ನಿವಾಸ್ ರಾವ್ ಒಂದು ತಾಯಿ ಮಗುವಿಗೆ 50 ಲಕ್ಷ ರೂಪಾಯಿ ಡಿಕ್ಲೇರ್ ಮಾತನಾಡಿದ್ರೆ ಈ ಊರಿನವರಿಗೆ ಎಷ್ಟು ತಿಳಿಸ್ತಾ ಇರ್ಬೋದು. ಹಾಗಾದ್ರೆ ನಾಳೆ ಇವರಿಗೆ 50 ಲಕ್ಷ ಕೊಟ್ಟ, ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬದ್ಲಿ ಮಾಡಿ ಅವನು ಮತ್ತೊಂದು 50 ಲಕ್ಷ ಕೊಡ್ತಾನೆ. ಬಿಜೆಪಿ ಪಕ್ಷದಲ್ಲಿ ಈ ಜಗನ್ನಿವಾಸ್ ರಾವ್ ಇದ್ದವರು ಅವ್ರಿಗೆ ಬರೀ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣನ್ನು ಹಚ್ಚಿದ್ರು. ಬರೀ ಒಂದು ನೋಟಿಸ್ಗೆ ರಿಪ್ಲೈ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ರ ಹೋದ್ರು, ನಳಿನ್ ಕುಮಾರ್ ಕಟೀಲ್ ಹತ್ರ ಹೋದ್ರು, ಎಲ್ಲ ಕಡೆ ಸುತ್ತಾಡಿದ್ರು. ಎಲ್ಲರೂ ಭರವಸೆ ಕೊಟ್ರು, ಮಾತಾಡ್ತೀವಿ ಅಂತ ಹೇಳಿ. ನಮ್ಮ ಹತ್ರನೂ ಅದೇ ಹೇಳಿದ್ರು, ಒಂದು ಹಂತಕ್ಕೆ ಬಂದಿದೆ, ಮಾತಾಡ್ತಾ ಇದ್ದೇವೆ ಅಂತ ಹೇಳಿ. ಇವನು ಬೇಲಿಂದ ಹೊರಗಿದ್ದ. ನಾವು ಬೇಲ್ ರಿಜೆಕ್ಷನ್ಗೂ ಹಾಕ್ಲಿಲ್ಲ. ಯಾಕೆಂದ್ರೆ ಅವರಿಬ್ರು ಒಂದಾದ್ರೆ ಒಳ್ಳೇದು, ಅವರ ಫ್ಯಾಮಿಲಿ ಸರಿ ಹೋದ್ರೆ ಒಳ್ಳೇದು, ಇವಳಿಗೆ ಮದುವೆ ಆದ್ರೆ ಒಳ್ಳೇದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಆದ್ವಿ. ಯಾಕೆಂದ್ರೆ ಅವರವರು ದೊಡ್ಡವರೆಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಸೇರ್ಕೊಂಡು ಮಾತುಕತೆಗಳನ್ನು ಮಾಡ್ತಾ ಇದ್ರು. ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಇರ್ತದೆ. ಅವನಲ್ಲಿ ಓಡಾಡ್ತಾ ಇದ್ದಾನೆ, ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ನಾರ್ಮಲ್ ಆಗಿದ್ದಾನೆ. ಕೃಷ್ಣ ಜಿ ರಾವ್ ಆಗ್ಲಿ ಅವನ ಫ್ಯಾಮಿಲಿಗಾಗ್ಲಿ ಏನೂ ತೊಂದರೆ ಇಲ್ಲ. ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ. ಕಟ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಈ ಶ್ರೀಮಂತರಿಗೆ ಏನಂದ್ರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ. ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ. ಮಾತುಕತೆಗೆ ಬಂದ್ರು. ನಮ್ಮ ಹತ್ರ ಯಾರ ಹತ್ರ ಮಾತಾಡುದಿಲ್ಲ, ನಮಿತನ ಹತ್ರ ಮಾತಾಡುದಿಲ್ಲ, ನಮಿತನ ಮನೆಯವ್ರ ಹತ್ರ ಯಾರ ಹತ್ರ ಮಾತಾಡುದಿಲ್ಲ. ಯಾವ 2-3 ಜನ ಹೊರಗಡೆಯಿಂದೆಲ್ಲ ಮಾತಾಡ್ತಾ ಇದ್ದಾರೆ. ನಂಜುಂಡಿಯವ್ರ ಹತ್ರ ಮಾತಾಡ್ತಾ ಇದ್ರು. ಮೊನ್ನೆ ಆದ ಕನ್ವರ್ಸೇಷನ್ ಏನಂದ್ರೆ, ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನಗೂ ಅರ್ಥ ಆಗ್ಲಿಲ್ಲ. ಅವ್ರು ಹೇಳ್ತಾರೆ, ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು. ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ. ಈ ಮೀಡಿಯೇಟರ್ಸ್ ಯಾರಿದ್ದಾರೆ, ಏನು ಮಾತಾಡಿದ್ದಾರೆ, ಅದ್ರ ರೆಕಾರ್ಡ್ ನನ್ನ ಹತ್ರ ಇದೆ. ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ. ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ. ಥರ್ಡ್ ಪಾಯಿಂಟ್ ಏನಂದ್ರೆ, ಮದುವೆ ಆದ ಮೇಲೆ ಡೈವೋರ್ಸ್ ಕೊಡ್ತಾನಂತೆ ಇಮಿಡಿಯೇಟ್. 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ. ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡ್ಬೇಕಂತೆ. ಸೊ ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ. ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಾನು ಗೊತ್ತಿಲ್ಲ. ನಮಿತನಿಗಾಗ್ಲಿ ಪೂಜೆಗಳಿಗಾಗ್ಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯವಿಲ್ಲ. 50 ಲಕ್ಷ 8 ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ. 50 ಲಕ್ಷ ಈಗ ಇವರಿಬ್ಬರದು ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ. 50 ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. 50 ಲಕ್ಷ ರೂಪಾಯಿ ನಾನು ಕೃಷ್ಣ ಜೆ ರಾವ್ ಜಗನ್ನಿವಾಸ್ ರಾವ್ಗೆ ಕೊಡ್ತೇನೆ. ಮದುವೆ ಆಗಿ ನಮಿತನ ಮನೆಗೆ ಅವನು ಮನೆಯಳಿಯಾಗಿ ಬರಲಿ. 50 ಲಕ್ಷ ರೂಪಾಯಿ ಮಾತಾಡ್ಬೇಕಲ್ಲ, ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದಾರೆ, ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ. 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸ್ ರಾವ್ ಅವನ ಹೆಂಡತಿಗೆ. ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗಿ ಕಳಿಸಿ, ಮದುವೆ ಮಾಡಿಸಿ. ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ, ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ. ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಹಾಗೆ ಆಗ್ತದೆ. ಆದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂಥದ್ದು ಒಂದಿದೆ, ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ. ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರ್ಬೋದು, ನಾವಿನ್ನು ಮುಂದೆ ಮಾತಾಡಬಾರ್ದಂತೆ. ನಾನು ಜೈಲು ಹೋಗ್ಲಿಕ್ಕೂ ರೆಡಿ, ನಮಿತನೂ ರೆಡಿ.
ಪೂಜೆ ಸಹ ರೆಡಿ, ಲೈಫ್ ಅವ್ರದ್ದು ಬರ್ಬಾದಾಗಿ ಆಗಿದೆ, ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ. ನಾನು ನಿಲ್ತೇನೆ. ಸ್ಟೇಟ್ ಅಂದ್ರೆ ಹೇಗೆ ವೇಕೇಟ್ ಮಾಡ್ಬೇಕು ಅಂತಾನೂ ಗೊತ್ತಿದೆ. ಈಗ ಮದುವೆ ಆಗುದಿಲ್ಲಲ್ಲ, ಬೇಲ್ ಕ್ಯಾನ್ಸಲ್ ಮಾಡ್ತೇನೆ. ಸೆಕೆಂಡ್ ಸ್ಟೆಪ್, ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಅಂತ. ಅವ್ರು ಇದನ್ನು ಹೇಳಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಿಲ್ಲ. ಹಾಗಾಗಿ 24 ತಾರೀಕು ಜನವರಿಯಲ್ಲಿ ಕರ್ನಾಟಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ. ಮಗುವಿಗೆ ಒಂದು ಹೆಸರು ಬೇಕಲ್ಲ, ಮಗುವೊಂದು ಐಡೆಂಟಿಟಿ ಬೇಕಲ್ಲ. ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ? ಅದು ಕೋರ್ಟ್ ಕೊಡ್ತದೆ. DNA ಟೆಸ್ಟ್ ಆಗಿದೆ, ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ. ಇನ್ನು ಮುಂದಕ್ಕೂ ಅವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ 10 ವರ್ಷ ಜೈಲಲ್ಲಿ ಇರ್ಲಿ, ತೊಂದರೆ ಇಲ್ಲ. ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ, ಅವನು ಅವಳೊಟ್ಟಿಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ. ಇಬ್ರು ತಪ್ಪು ಮಾಡಿದ್ದಾರೆ. ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ. ಹಾಗಾಗಿ ಪೂಜಾರಿಗೆ ಇನ್ನು ಪೂಜಾ ಯಾರು, ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ. ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯುವವರೆಗೆ ಮದುವೆ ಆಗುದಿಲ್ಲ. ಇವಳು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕ ಹಾಕೊಂಡಿರ್ಬೇಕಾ? ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ? 86% ಮಾರ್ಕ್ ತೆಗೆದಿದ್ದಾಳೆ ಅವಳು ಕಲಿತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ. ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು. ಆದ್ರೆ ನಾವೆಲ್ಲರೂ ಈ ಸಮಾಜದಲ್ಲಿದ್ದೇವೆ. ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ. ಅವನು ಮದುವೆ ಆಗ್ಲಿ, ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತಾದ್ರೆ, ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗುದಿಲ್ಲ ಅಂತಾದ್ರೆ, ಅದ್ರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಅದು ಮತ್ತೆ ಮಾತಾಡುವಂತದ್ದು. ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ, ಇವನಿಗೆ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು, 1,500 ರೂಪಾಯಿ 2,000 ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂತದ್ದು. ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ. ಅದಕ್ಕೆ ಇವತ್ತು 50 ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಅವನು. ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್. ಇನ್ನು ಯಾರು ನಮ್ಮ ಬಾಯಿ ಇನ್ನು ಯಾವ ಸಂಧಾನಗಳಿಲ್ಲ. ಕೋರ್ಟ್ ಅಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂತದ್ದು. ಮತ್ತೆ ಇವರು ಹಿಂದುತ್ವ, ಧರ್ಮ, ಏನು ಜಾತಿ ಯಾವುದೂ ಇಲ್ಲ. ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು, ತುಳುನಾಡಿನಲ್ಲಿದ್ದ ಎಲ್ಲಾ ಜನರು, ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಜೈನರು, ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ. ನಿಮ್ಮ ದುಡ್ಡು ನಮ್ಗೆ ಬೇಡ, ನಿಮ್ಮ ಬೆಂಬಲ ಸಪೋರ್ಟ್ ಬೇಕು. ಯಾಕೆಂದ್ರೆ ರಾಜಕಾರಣಿಗಳಿಂದ ಯಾರಿಂದ ಇದು ಸಾಧ್ಯ ಇಲ್ಲ. ಇದೇನು ಈಗ ಈಗ ಒಬ್ಬ ಮುಸ್ಲಿಂ ಹುಡುಗ ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಿದ್ರೆ, ಈಗ ಮಗುವಿಗೆ 6 ತಿಂಗಳಾಯ್ತು, ಅಪ್ಪ ಬದುಕ್ತಾ ಇದ್ನ? ಇವ್ರು ಬಿಡ್ತಾ ಇದ್ರ? ಏನೆಲ್ಲ ರಾಜಕೀಯ ಬಣ್ಣ ಕೊಡ್ತಾ ಇದ್ರು, ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ವೇಳೆ ಇವರಿಗೆ 6 ತಿಂಗಳು ಬೇಕಾಯ್ತು ಬೇಲ್ ಅವನ ಅಪ್ಪನನ್ನು ಪಕ್ಷದಿಂದ ತೆಗಿಲಿಕ್ಕೆ. ಈ ಜಗನ್ನಿವಾಸ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಯಾಕೆಂದ್ರೆ ಇಲ್ಲಿ ರಾಜಕೀಯ ಬಣ್ಣ ಕೊಡುವಂತದ್ದು ಯಾವುದೂ ಇಲ್ಲ. ಲಾಸ್ಟ್ ಟೈಮ್ ಇವರು ನಮಿತದ ಹತ್ರ ನಿಂತ್ಕೊಂಡದ್ದು ಮುಸ್ಲಿಂ ಸಮಾಜ. ಇಷ್ಟು ಜನ ಇಲ್ಲಿ, ಇಷ್ಟು ಹಿಂದೂ ಸಂಘಟನೆಗಳಿದೆ, ಯಾರು ಮಾತಾಡುದಿಲ್ಲ, ಯಾರಿಗೂ ಅಗತ್ಯ ಇಲ್ಲ. ಏನು ರಾಜಕೀಯ ಬೇಳೆ ಬಯಸ್ಲಿಕ್ಕೆ ಆಗುದಿಲ್ಲ. ಬಡವರು ಬೇರೆ. ಜಗನ್ನಿವಾಸ್ ರಾವ್ ಒಂದು ತಾಯಿ ಮಗುವಿಗೆ 50 ಲಕ್ಷ ರೂಪಾಯಿ ಡಿಕ್ಲೇರ್ ಮಾತನಾಡಿದ್ರೆ ಈ ಉಳಿದವರಿಗೆ ಎಷ್ಟು ತಿನ್ನಿಸ್ತಾ ಇರ್ಬಹುದು? ಖಂಡಿತವಾಗಿ ಇವನ ದುಡ್ಡು ನಮ್ಗೆ ಅಗತ್ಯ ಇಲ್ಲ. ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ. ಮತ್ತೆ ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ನೀಚರಿಕೆ ಅಂತೂ ಸಾಧ್ಯವೇ ಇಲ್ಲ. ಇವರು ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕರು. ನೆಕ್ಸ್ಟ್ ಏನ್ ಮಾಡ್ತೇವೆ? ಥ್ರೆಡಲಿಂಗ್ ಸೆರೆಮನಿ ಆದ ಮೇಲೆ, ನಾಮಕರಣ ಆದ ಮೇಲೆ ಏನ್ ಮಾಡ್ತೇವೆ? ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲಿವರೆಗೆ ಅವನಿಗಳ ಕುತ್ತಿಗೆಗೆ ತಾಳಿ ಕಟ್ಟುವುದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ.
ಮತ್ತೆ ಇವಳು ತುಂಬಾ ನೊಂದಿದ್ದಾಳೆ, ಯಾಕಂದ್ರೆ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅದು ಒಂದು ತಾಯಿಯಾದವಳಿಗೆ, ಒಂದು ಹೆಂಗಸಾದವಳಿಗೆ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ. ಅವಳ ಜೀವನದೊಳಗೆ ತೊಂದರೆ ಇಲ್ಲ, ಅವಳು ಎಲ್ಲಾದ್ರೂ ದುಡಿತಾಳೆ, ತಿಂತಾಳೆ, ಇವರು ಜುಜುಬಿ ಎಂಜಿನ್ ಕಾಸು ಅವಳಿಗೆ ಅಗತ್ಯ ಇಲ್ಲ. ಮಗು ನೋಡಿ, ಮಗು ಅವನೇ ಮಗು ಎಷ್ಟು ಚೆನ್ನಾಗಿದೆ. ಇವಳನ್ನ ನೋಡಿ, ಏನು ಇವಳಿಗೆ ಏನ್ ಕಮ್ಮಿ ಆಗಿದೆ? ಇವನ್ ಸತ್ಸ ಆಡುವಾಗ ಇವಳಿಗೆ ಅವನಿಗೇನು ತೊಂದರೆ ಇರ್ಲಿಲ್ವಾ? ಇವತ್ತು ಬೇಡ ಅಂದ್ರೆ ರೀಸನ್ ಏನಂತ ಬೇಕಲ್ಲ. ಒಂದು ಹುಡುಗಿಯನ್ನು ಮಂಚದವರೆಗೆ ತಕೊಂಡು ಹೋಗ್ತಾನೆ ಅಂತ ಆದ್ರೆ, ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಆದ್ರೆ, ಈಗ ಸಂಸಾರ ಮಾಡ್ಲಿಕ್ಕೆ ಏನ್ ತೊಂದರೆ ಅವನಿಗೆ? ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ? ಕಲ್ಲರ್ಕ ಪ್ರಭಾಕರ್ ಭಟ್ರ ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ, ಸರಿ ಮಾಡ್ಬೋದಿತ್ತಲ್ಲ, ಮಾತಾಡ್ಬೋದಿತ್ತಲ್ಲ. ಮತ್ತೆ ಮೊನ್ನೆ ಅವರ ಪ್ರೆಸ್ ನೋಡಿದೆ, ಸ್ವಾಮಿಗಳೆಲ್ಲ ಹಾಗಾದ್ರೆ ಸ್ವಾಮಿಗಳಿಗೆ ಇಲ್ಲಿ ಮರ್ಯಾದೆ ಇಲ್ವಾ? ಸಂಘಟನೆಯವರು ಮಾತಾಡಿದ್ರೆ ಅವರಿಗೂ ಮರ್ಯಾದೆ ಇಲ್ವಾ? ಬಿಜೆಪಿಯಲ್ಲಿ ಆಗ್ಲಿ ಅಥವಾ ಇತರ ಪಕ್ಷಗಳಲ್ಲಿ ಇಷ್ಟು ಜನ ಲೀಡರ್ಸ್ ಇದ್ದಾರೆ, ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ? ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮದವ್ರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ. ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು, ನಮ್ಗೆ ಜಾತಿ ಧರ್ಮ ಯಾವ್ದು ಬೇಡ, ಎಲ್ಲ ನೋಡಿ ಆಯ್ತು. ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ, ಎಲೆಕ್ಷನ್ಗೆ ಮಾತ್ರ ಸೀಮಿತ, ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂತದ್ದು. ನಮ್ಮಿದರೊಟ್ಟಿಗೆ ಅವರ ಸಮುದಾಯದವರು, ಈ ಊರಿನವರು ಯಾಕೆ ಬರ್ತಾ ಇಲ್ಲ? ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ 50 ಲಕ್ಷ ತಕೊಳ್ಳುವ, ಸುಮ್ಮನಿರುವ ಅಂತ. ನಮ್ಮಿದ್ದರಿಗೂ ಒಂದು ಫ್ಯೂಚರ್ ಇದೆ. ಅವಳು ನಾಳೆ ದಿನ ಒಂದು ವೇಳೆ ಇವರಿಗೆ ಸರಿ ಹೋಗ್ಲಿಲ್ಲ ಅಂತಂದ್ರೆ, ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ, ಮತ್ತೆ ಮದುವೆ ಆಗ್ತಾರೆ, ಮತ್ತೆ ಸಂಸಾರ ಮಾಡ್ತಾರೆ. ಅವಳಿಗೆ ಒಂದು ಫ್ಯೂಚರ್ ಇದೆ. ಇವನು ಈ ಕಡೆ ಮದುವೆ ಆಗುದಿಲ್ಲ ಹೇಳೋದು, ಈ ಕಡೆ ಹಣದ ಆಮಿಷ ತೋರಿಸುದು. ಹಣದ ಆಮಿಷ ಇರ್ಬೇಕಂತಾದ್ರೆ ಆ ದಿನ 8 ಲಕ್ಷ ಕೊಡ್ತೇನೆ, ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ಕೊಳ್ಬೇಕಿತ್ತು. ಇವ್ರದ್ದು ಏನು ಬೇಡ, ಆಸ್ತಿ ಬೇಡ, ಪಾಸ್ತಿ ಬೇಡ, ಏನು ಬೇಡ. ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ, ಕಾನೂನಾತ್ಮಕವಾಗಿ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೋರ್ಟ್ ಕೊಡ್ತದೆ. ಒಂದು ಹುಡುಗ, ಅವನ ಫ್ಯಾಮಿಲಿಯಲ್ಲಿ ಇರೋದು ಬರೀ 4 ಜನ, 4 ಜನರನ್ನು ಬಗ್ಗಿಸ್ಲಿಕ್ಕೆ ಸಮಾಜಕ್ಕೆ ತಾಕದಿಲ್ವಾ? ಆಗುದಿಲ್ವಾ? ಅಷ್ಟೇ ಕೇಳಿದ್ರು. ಅವನು ನನ್ನ ಮದುವೆ ಆದ್ರೆ ಆಯ್ತು, ನನ್ನ ಮಗುಗೊಂದು ಅಕ್ಕ ಸಿಕ್ಕಿದೆ, ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ. ಆದ್ರೆ ಅವನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾರೆ ನಾವು ಥಿಂಕ್ ಮಾಡಲಿಲ್ಲ. ಹಾಗೆ ಮೋಸ ಮಾಡ್ತಿದ್ದೆ, ನಾನು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ. ಈಗ ಆಗಿದೆ, ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ. ನಂಗೆ ತುಂಬಾ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತಾ ನನ್ನ ಕೈಯಿಂದ ಆಗುದಿಲ್ಲ ಏನು ಅಂತ. ನಮ್ಮ ಅವರೊಳಗೆ ಸಹ ನನಗೆ ತುಂಬಾ ಬೇಜಾರಾಗ್ತದೆ. ನನ್ನ ಅಪ್ಪ ಅಂತ ಕೇಳಿ ನಾನು ಎಂತ ಅಂತ ಹೇಳಿ ನೋಡಿ, ಅವರಿಗೆ ವಿಷಯ ಅಂತಂದ್ರೆ ಏನು ಮಾತಾಡ್ಲಿಕ್ಕೆ ಅವ್ರು ಹೆದರ್ತಾರೆ. ಯಾಕೆಂದ್ರೆ ಎಲ್ಲರೂ ಅವ್ರು ದಬಾಯಿಸುವವರು ಇರುವುದು ಈ ಸಮಾಜದಲ್ಲಿ. ಮಾತಾಡ್ಬೇಡ, ಹೀಗೆ ಹೇಳು, ಹಾಗೆ ಹೇಳು ಅಂತ. ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ. ಈ ಹುಡುಗಿ ಮೊನ್ನೆ ಶನಿವಾರ ದಿನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ. ನಮಿತಾ ನನಗೆ ಫೋನ್ ಮಾಡಿ ಹೇಳಿದ್ರು, ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ. ಇವರ ದುಡ್ಡು ಯಾರಿಗೆ ಬೇಡ. ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ. ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದು ಇಲ್ಲಿ ಕುತ್ಕೊಳ್ತಾಳೆ. ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆ ಅಲ್ಲ. ಅವನು ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ? ಇವಳ ಲೈಫ್ ಅನ್ನು ಇವಳು ಲೀಡ್ ಮಾಡ್ಬೇಕು. ಅದಕ್ಕೆ ಮಾಧ್ಯಮದ ಹತ್ರ ಹೇಳಿದ, ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ, ನಾನು ಲೈಫ್ ಅನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದು ಇಲ್ಲಿ ಕುತ್ಕೊಂಡಿದ್ದಾಳೆ. ಅವರು ಪ್ರತಿ ದಿನ ಏನ್ ಅನುಭವಿಸ್ತಿದ್ದಾರೆ, ನಮ್ಗೆ ಬದುಕಲಿಕ್ಕೆ ಏನ್ ಬೇಕು? 2 ಹೊತ್ತು ಊಟ ಬೇಕು. ಕೂಲಿ ಮಾಡಿದ್ರು 500 ರೂಪಾಯಿ ಸಿಗ್ತದೆ. ಇವನು 50 ಲಕ್ಷ ಯಾರಿಗೆ ಬೇಕು? ಅಟ್ಲೀಸ್ಟ್ ಒಂದು ಮದುವೆ ಆಗ್ಲಿ ಅವನು, ಮತ್ತೆ ಅವನಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ವಾ? ಬಿಟ್ಟಾಗ್ಲಿ. ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ. ನಾನು ನಿಜ ಹೇಳ್ತೇನೆ, ಇಲ್ಲಿ ನೀವು ಅಲ್ಲಿ ಕುತ್ಕೊಂಡವ್ರು ಕಣ್ಣಲ್ಲಿ ಹೆಂಗಸರು ನೀರು ಹಾಕ್ತಾ ಇದ್ದೀರಾ. ನನಗೂ ಬೇಜಾರಾಗ್ತಾ ಇದೆ, ಎಲ್ಲರಿಗೂ ಬೇಜಾರಾಗ್ತದೆ. ಯಾಕೆಂದ್ರೆ ಎಂತ ಯಾವ ಸಮಾಜದಲ್ಲಿದ್ದೇವೆ ನಾವು? ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ? ನಮ್ಮ ಹಿಂದುತ್ವ ಇದನ್ನೇ ಹೇಳಿದ? ನಮ್ಮ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದ್ದಾರೆ ಇವತ್ತು. ನಾನು ಕೇಳ್ತಾ ಇದ್ದೇನೆ, ನಾಡು ಅವಳದು ಏನು ಥ್ರೆಡನಿಂಗ್ ಸೆರೆಮನಿ ಇದೆ, ನಮಗೆ ಜಾತಿ ಧರ್ಮ ಬೇಡ, ಎಲ್ಲ ಸಮುದಾಯದವರು ಬನ್ನಿ. ಫಸ್ಟಿಗೆ ನಿಂತದ್ದು ಮುಸಲ್ಮಾನರೇ. ಪ್ರತಿ
ಒಂದು ವಿಷಯವನ್ನು ದುಡ್ಡಲ್ಲಿ ತೊಂದರೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಾಳೆ ಇವತ್ತು ಇವರಿಗೆ 50 ಲಕ್ಷ ಕೊಟ್ಟ, ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬದ್ಲಿ ಮಾಡಿ ಅವನು ಮತ್ತೊಂದು 50 ಲಕ್ಷ ಕೊಡ್ತಾನೆ. ಇವನ ಮನೆ ಒಳಗೆ ಒಂದು ಹೆಣ್ಣು ಮಗಳನ್ನು ಇಟ್ಕೊಂಡು, ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನು ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಲೈಫ್ ಅನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ. ಇನ್ನು ನಮ್ಮಗ ಯಾರು ಮಾತಾಡಿದ್ರು, ಯಾರು ಏನು ಮಾಡಿದ್ರು ನಾವು ಅಂತೂ ಕೇರ್ ಮಾಡಲಿಲ್ಲ. ಇವರಿಗೆ 100%, ನಾನು ಒಬ್ಬಳಲ್ಲ, ನನ್ನ ಹಿಂದೆ ತುಂಬಾ ಜನ ಇದ್ದಾರೆ, ತುಂಬಾ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಆಗಿದ್ದಾರೆ. ಅವನ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ, ಅಲ್ಲಿ ಹೊರಗಡೆ ಚಪ್ಪರ ಹಾಕಿ ಕುತ್ಕೊಳ್ಳುವ ಅಂತ ಹೇಳಿದ್ದಾರೆ. ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನ್ಗೆ ಮಾಡ್ಲಿಕ್ಕೆ, ಇವನ್ ದುಡ್ಡಿನ ಬಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಇವನ್ ಮಾಡ್ಲಿ. ಬಡವರಂತ ಹೇಳಿ ಅವರನ್ನು ಇದು ಮಾಡೋದು ಬೇಡ. ಅವರೊಟ್ಟಿಗೆ ನಾನಿದ್ದೇನೆ. ನಿಮ್ಮ ಮುಂದೆ ಅವನ ಅಪ್ಪ ಅಮ್ಮನಿಗೆ 50 ಲಕ್ಷ ರೂಪಾಯಿ ಕೊಡ್ತೇನೆ, ಮದುವೆ ಆಗಿ ಇವರ ಮನೆಗೆ ಮಣಿಯಾಳಿಯಾಗಿ ಬನ್ನಿ. ದುಡ್ಡಲ್ಲಿ ಮಾತಾಡಿದ್ದಾರೆ. ಮತ್ತೆ ಅವಳಿಗೆ ಒಂದು ಧೈರ್ಯ ಕೊಡಿ ನೀವು. ಅವಳ ಮುಖ ಬ್ಲರ್ ಮಾಡುದು ಸಂತ್ರಸ್ತೆ, ಅವಳು ಸಂತ್ರಸ್ತೆ ಅಲ್ಲ. ಇಲ್ಲಿವರೆಗೆ ಸಂತ್ರಸ್ತೆ, ಮೊನ್ನೆವರೆಗೆ ಸಂತ್ರಸ್ತೆ ಆಗಿದ್ಲು ಅಷ್ಟೇ. ಇನ್ನವಳು ಸಂತ್ರಸ್ತೆ ಅಲ್ಲ, ಅವಳು ಬದುಕಬೇಕು. ಇಲ್ಲಿ ಬರ್ತಾರೆ, ಮತ್ತೆ ಒಂದು ದಿನ ಸ್ಟೇಟಸ್ ಹಾಕ್ತಾರೆ ಸತ್ರೆ, ಮಿಸ್ ಯು ಪೂಜಾ ಅಂತ ಹೇಳಿ, ಅವಳ ಮಗುಳ್ದು ಅವಳದು ಅಷ್ಟೇ. ಇಲ್ಲಿ ಆಗುದಷ್ಟೇ, ಕ್ಯಾಂಡಲ್ ಇಟ್ಕೊಂಡು ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ. ಅದು ಬೇಡ. ಅವಳಿಗೆ ಬದುಕ್ತಾಳೆ, ಅವಳಿಗೆ ಧೈರ್ಯ ಇದೆ. ಒಂದು ಸ್ಟೂಡೆಂಟ್ ಒಂದು 86 ಏನೋ ಒಂದು ತಪ್ಪು. ಈ ಸಮಾಜದಲ್ಲಿ ಎಂತೆಂತವರು ಯಾವ ರೀತಿ ಬದುಕ್ತಾ ಇದ್ದಾರೆ. ಮರ್ಡರ್ ಮಾಡಿದವರು, ರೇಪ್ ಮಾಡಿದವರು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಅವನನ್ನು 8 ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ, ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಬೇರೆ ಹುಡುಗಿಯರಾದ್ರೆ ಟ್ಯಾಬ್ಲೆಟ್ ತಕೊಂಡು ಏನೋ ಒಂದು ಮಾಡ್ತಾ ಇದ್ರು, ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರ್ಲಿಲ್ಲ.